ಈ ದಿವಸ ನಮ್ಮ ಜೊತೆಗೆ ಖ್ಯಾತ ಯಕ್ಷಗಾನ ಕಲಾವಿದರಾದಂಥ ಭಾಗವತಿಕೆ ಮತ್ತು ಯಕ್ಷಗಾನದ ಸಂಘಟನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥ ವಿಶ್ವವಿನೋದ ಬನಾರಿಯವರಿದ್ದಾರೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಕೀರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ನಮ್ಮ ಹಿಂದಿನ ತಲೆಮಾರಿನ ಒಬ್ಬರು ಜನಪ್ರಿಯ ಯಕ್ಷಗಾನ ತಾಳಮದ್ದಲೆ ಕಲಾವಿದರು ಅಂತ ನನಗೆ ಕೇಳಿ ಗೊತ್ತು. ಸೊ ಅವರ ಬಗ್ಗೆ ಕೀರಿಕ್ಕಾಡು ಅಂತ ಹೆಸರು ಅವ್ರದ್ದು ಬರ್ತದೆ. ಆಗ ಕೀರಿಕ್ಕಾಡು ಮಾಸ್ಟ್ರಿಗೆ ಮತ್ತು ಅವರಿರುವ ಸಂಬಂಧ, ಅವರ ಒಂದು ಹಿನ್ನೆಲೆ, ಯಕ್ಷಗಾನ ತಾಳಮದ್ದಳೆ ಅಥವಾ ಯಕ್ಷಗಾನ ಬಯಲಾಟದ ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನು ದಾಖಲಿಸುವುದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ದಯವಿಟ್ಟು ಅವ್ರ ಕುರಿತು ನನಗೆ ಮಾಹಿತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಕೀರಿಕ್ಕಾಡು ಸುಬ್ರಹ್ಮಣ್ಯ ಭಟ್ ಅಂತ ಹೇಳಿದರೆ ನಮ್ಮ ತಂದೆಯವರ ದೊಡ್ಡಪ್ಪನ ಮಗ. ನಾವು ಸುಬ್ರಹ್ಮಣ್ಯ ಚಿಕ್ಕಪ್ಪ ಅಂತ ಅವರನ್ನು ಕರೆಯುವುದು. ಅವರು ಯಕ್ಷಗಾನದಲ್ಲಿ ತುಂಬ ಕೆಲಸ ಮಾಡಿದವರು. ಯಕ್ಷಗಾನ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಒಂದು ಆರಾಧನಾ ರೂಪದಲ್ಲಿ ಅವರು ಕಲೆಯನ್ನು ಆರಾಧಿಸಿಕೊಂಡು ಬಂದವರು. ನಮ್ಮ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಒಬ್ಬ ಸಕ್ರಿಯ ಸದಸ್ಯರಾಗಿಯೂ ಇದ್ದವರು. ಮಾತ್ರ ಅಲ್ಲ, ನಮ್ಮ ತಂದೆ ಕೀರಿಕ್ಕಾಡು ಮಾಸ್ತರ್ ವಿಷ್ಣು ಭಟ್ರ ಪ್ರಥಮ ಶಿಷ್ಯರಲ್ಲಿ ಅವರು ಒಬ್ಬರು. ಶೇಣಿ ಗೋಪಾಲಕೃಷ್ಣ ಭಟ್ ಅವರು, ಕಡಾರ ನಾರಾಯಣ ಭಟ್ಟು, ಇವರೆಲ್ಲ ಕೀರಿಕ್ಕಾಡಿನಲ್ಲಿ ನಮ್ಮ ತಂದೆಯವರು ವಿಷ್ಣು ಮಾಸ್ಟ್ರ ಶಿಷ್ಯರಾಗಿದ್ದವರು. ಹಾಗೆ ಮತ್ತು ಒಳ್ಳೆಯ ಅರ್ಥಧಾರಿ. ಯಾವುದೇ ಪಾತ್ರವನ್ನಾದರೂ ಅದಕ್ಕೆ ನ್ಯಾಯವನ್ನು ಒದಗಿಸಬಲ್ಲಂಥ ನಿರೂಪಣೆ ಆಗಿತ್ತು ಅವರದ್ದು. ರಸಪೂರ್ಣವಾಗಿ, ಹಾವಭಾವಗಳಿಂದ ಕೂಡಿ, ಏರು ಇಳಿತ, ಯಾವುದೇ ಪಾತ್ರವೇ ಆಗಲಿ ಅದಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಥವರು. ನಾನು ತುಂಬ ಅವರ ಅರ್ಥ ಕೇಳಿದ್ದೇನೆ. ತುಂಬ ಅಂದರೆ ಒಂದು 100 ಅಂತ ಹೇಳ್ಬೋದು, ಅಷ್ಟು ಕೇಳಿದ್ದೇನೆ. ಮತ್ತು ನಮ್ಮ ಕಲಾ ಸಂಘಕ್ಕೆ ನಿಕಟವರ್ತಿಯಾಗಿ ಇದ್ದರು ಅವರು. ಪುತ್ತೂರಿನಲ್ಲಿ ವಾಸ್ತವ್ಯ ಇರುವಾಗ ಆಂಜನೇಯ ಕಲಾ ಸಂಘ ಅಂತ ಈಗಲೂ ಇದೆ, ಇದು ಇಲ್ಲಿ ಬಳುವಾರಿನಲ್ಲಿ. ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ ಒಬ್ಬ ಹಿರಿಯ ಅರ್ಥಧಾರಿ ಅವರು. ನಾನು ತಿಳಿದ ಹಾಗೆ ಅವರು ಅದೇ ಅಂಥದ್ದಲ್ಲೆಲ್ಲ ಅದರಲ್ಲಿ ಒಂದು ಆರ್ಥಿಕವಾದ ಅಪೇಕ್ಷೆಯೋ ಅಥವಾ ಬೇರೆ ಏನಾದರೂ ಒಂದು ಅಪೇಕ್ಷೆಯಿಂದ ಅವರು ಕೆಲಸ ಮಾಡ್ತಿದ್ದದ್ದಲ್ಲ. ಹಾಗಂತ ಹೇಳಿ ಅವರಿಗೆ ಆರ್ಥಿಕ ಅಡಚಣೆಯೂ ಇತ್ತು, ನನಗೆ ಗೊತ್ತುಂಟು. ಆದರೂ ಅವರು ಕಲೆಯನ್ನು ಬಹಳ ಆರಾಧನೆಯಿಂದ ನೋಡಿದಂಥ ಒಂದು ಹಿರಿಯ ಕಲಾವಿದವರು. ಅವರಿಗೆ ಈ ಕಾಲದಲ್ಲೆಲ್ಲ ಆದರೆ ತುಂಬ, ಈಗ ನಿಮ್ಮ ಮಾಧ್ಯಮಗಳೆಲ್ಲ ಉಂಟಲ್ಲ, ಆ ಕಾಲದಲ್ಲಿ ಮಾಧ್ಯಮಗಳೆಲ್ಲ ಇರಲಿಲ್ಲ. ಒಳ್ಳೆಯ ವೇಷಧಾರಿಯವರು. ಹಾಗೆ ಈಗ ಕೀರಿಕ್ಕಾಡು ಮಾಸ್ಟರ ಸಹೋದರ. ಹೌದು. ಆದರೆ ನೋಡುವ ಜನರಿಗೆ ಅವರು ನೇರ ಸಹೋದರ ಅಂತ ಹೇಳುವ, ಅಂದರೆ ಅವರ ಬಾಂಧವ್ಯ. ಹೌದು, ನೇರ ಸಹೋದರನಾಗಿ ಇದ್ದವರು. ಹೌದು. ಆದರೆ ನಮ್ಮ ತಂದೆಯವರ ದೊಡ್ಡಪ್ಪನ ಮಗ, ತಮ್ಮವರು. ನಾನು ತಿಳಿದ ಹಾಗೆ ಚಿಕ್ಕಪ್ಪನ ಮಗ ಅಲ್ಲ, ದೊಡ್ಡಪ್ಪನ ಮಗ, ತಮ್ಮ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಎಲ್ಲ. ಮತ್ತು ಹೇಗೆ ಸಾರ್ವಜನಿಕವಾಗಿ ಅವರನ್ನೆಲ್ಲರೂ ಕೀರಿಕ್ಕಾಡು ಮಾಸ್ಟರ್ ತಮ್ಮ ಅಂತಲೇ ಗುರುತಿಸಿದ್ದದು. ಮತ್ತು ಅವರ ವೇಷಭೂಷಣ, ಅವರ ಅರ್ಥಗಾರಿಕೆ ಕ್ರಮ, ಅದೆಲ್ಲ ನಮ್ಮ ತಂದೆಯವರ ಅರ್ಥಗಾರಿಕೆ ತುಂಬ ಹೋಲಿಕೆ ಇತ್ತು, ಪ್ರಭಾವ ಕಾಣ್ತಾ ಇತ್ತು. ಒಳ್ಳೆ ಅರ್ಥಧಾರಿ ಅವರು. ಯಾವ ಥರದ ಬಾಂಧವ್ಯ ಇತ್ತು ಸಹೋದರರೊಳಗೆ? ಬಹಳ ಆತ್ಮೀಯತೆ ಇತ್ತು. ಅಣ್ಣ ಅಂತ ಅವರಿಗೆ ತುಂಬ ನಿಜವಾದ ಅಣ್ಣ ಸಂಬಂಧಿರಾಗಿ ಇದ್ದರು. ಮುಖ್ಯವಾಗಿ ತಾಳಮದ್ದಲೆ ಯಾವ ಪಾತ್ರಗಳು? ಅವರು ಸ್ತ್ರೀ ಪಾತ್ರವನ್ನು ಒಳ್ಳೇದು ಮಾಡ್ತಿದ್ರು. ಹಾಗಂತ ಹೇಳಿ ಕೌರವ, ಭೀಮ, ರಾವಣ ಯಾವುದೇ ಪಾತ್ರವನ್ನಾದರೂ ಅವರು ಅದಕ್ಕೆ ಅಂತ ಒಂದು ಸ್ವರಭಾರ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಮತ್ತು ಏರಿಳಿತ, ಯಕ್ಷಗಾನ ಒಂದು ಶೈಲಿ ಅಂತ ಉಂಟಲ್ಲ, ಅರ್ಥಗಾರಿಕೆ ಒಂದು ಅರ್ಥಧಾರಿಕೆ ಅದರದ್ದೇ ಆದ ಒಂದು ಶೈಲಿ ಅಂತ ಉಂಟು. ಅದರಲ್ಲಿ ಪರಿಪೂರ್ಣತೆ ಇತ್ತು ಅವರ ಅರ್ಥಗಾರಿಕೆಯಲ್ಲಿ. ವೇಷಗಾರಿಕೆಯನ್ನು ಸಮರ್ಥವಾಗಿ ಅವರು ಮಾಡ್ತಿದ್ದರು.
ನಾಟ್ಯ ಹೆಚ್ಚು ಅವರು ಕುಡಿಯುತ್ತಿರಲಿಲ್ಲ, ನಾನು ನೋಡಿದ ಹಾಗೆ. ಅವರಿಗೆ ಗೊತ್ತಿತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಪಾತ್ರಕ್ಕೆ ಜೀವ ತುಂಬುತ್ತಿದ್ದವು. ಹಾಗೆ ಒಳ್ಳೆಯದೊಂದು ಬನಾರಿ ಈಗ ಯಕ್ಷಗಾನ ಸಂಘಕ್ಕೂ ಮತ್ತು ಅವರ ಒಂದು ಭಾಗವಹಿಸುವಿಕೆಗೂ ಅದು ಅದಂದ್ರೆ ಅವರು ಸುದೀರ್ಘವಾದ ಹೌದೌದು ಒಂದು ಬನಾರಿ ಕಲಾ ಸಂಘದ ತಿಂಗಳ ತಾಳಮದ್ದಲೆಗೂ ಅವರು ಕೆಲವೊಮ್ಮೆ ಬರ್ತಿದ್ದರು. ಮತ್ತು ಅಷ್ಟಮಿ ತಾಳಮದ್ದಲೆಗಂತೂ ಅವರು ತಪ್ಪದೇ ಬರ್ತಿದ್ದರು, ನಾನು ತಿಳಿದ ಹಾಗೆ ನೆನಪುಂಟು ನನಗೆ. ಮತ್ತು ವಾರ್ಷಿಕೋತ್ಸವದಲ್ಲಿ ಅವರು ತಪ್ಪಿಸ್ತಿರಲಿಲ್ಲ. ವಾರ್ಷಿಕೋತ್ಸವದಲ್ಲಿ ಅವರ ಸಂಜೆ ಬಂದರೆ ಅವರು ಮರು ದಿವಸ ಬೆಳಿಗ್ಗೆ ಹೋಗುದು, ಎಲ್ಲ ಕಾರ್ಯಕ್ರಮ ಮುಗಿದು. ಯಕ್ಷಗಾನ ತಾಳಮದ್ದಲೆಯಲ್ಲಿ ಅವತ್ತು ಭಾಗವಹಿಸ್ತಿದ್ರು. ಅವತ್ತು ಆಟ ಇದ್ದರೆ ಆಟದಲ್ಲಿಯೂ ಅವರ ಪಾತ್ರ ಇತ್ತು. ಹಾಗೆ ಅವರ ವೇಷಭೂಷಣ ಹೇಗಿತ್ತು? ಅವರ ವೇಷಭೂಷಣ ನಮ್ಮ ತಂದೆಯವರ ವೇಷಭೂಷಣ ಒಂದು ಹೋಲುವಾಗಿ ಇತ್ತು ಪಕ್ಕನೆ ನೋಡುವಾಗ. ಅಂದರೆ ಅದು ಒಂದು ತಲೆಗೂದಲಿನ ಒಂದು ಹೀಗೆ ಬಿಟ್ಟು ಇಳಿಬಿಟ್ಟು. ಮತ್ತು ವಾಸ್ಕೋಟ್ ಅವರು ಹಾಕುವುದು ನನಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ವಾಸ್ಕೋಟಲ್ಲಿ ಹಾಕ್ತಿದ್ದರು. ವಾಸ್ಕೋಟು ಅದಕ್ಕೆ ಒಂದು ಹೆಸರು ಉಂಟು. ಹಾಗೆ ಈಗ ಬನಾರಿಗೆ ಆ ಒಂದು ಕಾಲಘಟ್ಟದಲ್ಲಿ ಬಂದು ಹೋಗುವಂಥದ್ದು ಈ ಯಕ್ಷಗಾನದ ಒಂದು ಕಾರ್ಯಕ್ರಮಕ್ಕೆ ಅವರು ಪುತ್ತೂರಲ್ಲಿ ಅದು ಮುಖ್ಯ. ಅವರು ಪುತ್ತೂರಿನಲ್ಲಿ ಇದ್ದರೂ ಆ ಕಾಲದಲ್ಲಿ ವಾಹನ ಸೌಕರ್ಯ ಇಲ್ಲದೆ ಇರುವ ಸಂದರ್ಭದಲ್ಲಿ ಅಪರೂಪಕ್ಕೆ ಒಂದೊಂದು ವಾಹನ ಅಥವಾ ಲಾರಿ ಹೇಗೆ ಏನಾದ್ರು ಇದ್ದು, ಆದರೂ ಅವರು ನಡೆದು ಬಂದದ್ದು ಗೊತ್ತುಂಟು ನನಗೆ. ನಡೆದು ಬಂದು ಪುತ್ತೂರಿನಿಂದ ನಡೆದು ಪುತ್ತೂರಿನಿಂದ ಎಲ್ಲಿ ಅಂದರೆ ಸ್ವಲ್ಪ ಇತ್ಲಾಗಿ ಅವರ ಮನೆ ಇತ್ತು. ಅವರ ಸಂಪ್ಯ ಸಮೀಪ ಅವರ ಮನೆ ಇದ್ದದ್ದು. ಅಲ್ಲಿಂದ ಇಲ್ಲಿಗೆ ನಡೆಯುವುದು, ಬೆಳಗ್ಗೆ ಇಲ್ಲಿಂದ ಅಲ್ಲಿಗೆ ನಡೆಯುವುದು. ಸೊ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಯಕ್ಷಗಾನದ ಪರಂಪರೆಯಲ್ಲಿ ಇಂತಹ ನೂರಾರು ಕೊಂಡಿಗಳು, ಇವು ಎಲ್ಲ ಕೊಂಡಿಗಳು ಸೇರಿದಾಗ ಈ ಕಲೆ ಇಷ್ಟು ನಿರಂತರವಾಗಿ ಒಂದು ಚಾಲನೆ ಸ್ಥಿತಿಯಲ್ಲಿ ಬಂತು. ಹೌದು. ಸೊ ಸುಬ್ರಹ್ಮಣ್ಯ ಭಟ್ಟರಂತವರ ಕೊಡುಗೆ ಅದು ಅಪಾರವಾದ ಕೊಡುಗೆ ಅಂತ ನಾವು ಗಮನಿಸಬೇಕಾದಂಥ. ಖಂಡಿತ, ಅದಕ್ಕೆ ಅನುಮಾನವೇ ಇಲ್ಲ. ಸೊ ಈಗ ಶೇಣಿಯವರ ಆ ಕಾಲಘಟ್ಟದ ಕಲಾವಿದರು, ಶೇಣಿಯವರು ಅವರು ಬಹಳ ಆತ್ಮೀಯತೆಯಲ್ಲಿ ಮಾತನಾಡುವುದನ್ನು ನಮ್ಮ ಕಲಾ ಸಂಘದ ಸ್ವರ್ಣ ಮಹೋತ್ಸವಕ್ಕೆ ಶೇಣಿಯವರು ಬಂದಿದ್ರು. ಅವಾಗ ಗೋಪಾಲಕೃಷ್ಣ ಅಂತ ಹೇಳಿ ಅವರು ಹೀಗೆ ಅವರೊಂದು ತಬ್ಬಿ ಹೀಗೆ ಹಿಡಿದು ಎಲ್ಲ ಅವರು ಮಾತಾಡುವುದು ಈಗಲೂ ನನ್ನ ಕಣ್ಣ ಮುಂದೆ ಅದು ಕಾಣ್ತದೆ. ಹಾಗೆ ಏಕವಚನದಲ್ಲಿ ಸಂಬೋಧನೆ ಅವರದ್ದು, ಅಂದರೆ ಬಾಲ್ಯ ಸ್ನೇಹಿತರು ಅಂತ ನಾನು ಆವಾಗ ಅಂದಾಜು ಮಾಡಿದೆ. ಹಾಗೆ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು, ಕಿರಿಕಾಡು ವಿಷ್ಣು ಮಾಸ್ಟರು, ಈ ಕಲಾ ಪರಂಪರೆ ಈಗ ಸುಬ್ರಹ್ಮಣ್ಯ ಭಟ್ರ ಮಕ್ಕಳು, ಹೌದು, ಅದನ್ನು ಅವರು ಯಾವ ರೀತಿ ಅವರ ಹಿರಿಯರ ಒಂದು ನೆನಪುಗಳನ್ನು ಹೇಗೆ ಮಾಡ್ತಾ ಇದ್ದಾರೆ? ಅದು ಈಗ ಇತ್ತೀಚೆಗೆಯಿಂದ ಅವರ ದೊಡ್ಡ ಮಗ ನಾರಾಯಣ ಭಟ್ ಅಂತ ಇದ್ದಾರೆ, ನಿವೃತ್ತ ಅಧ್ಯಾಪಕರು. ಅವರು ಯಕ್ಷಗಾನ ಕಲಾವಿದ ಅಂತಲ್ಲ, ಯಕ್ಷಗಾನದಲ್ಲಿ ಒಳ್ಳೆ ಒಲವಿದೆ ಅವರಿಗೆ. ಅವರು ನಮ್ಮ ಬನಾರಿ ಕಲಾ ಸಂಘದಲ್ಲಿ ಈಗ ಕೆಲವು ವರ್ಷದಿಂದ ಪ್ರತಿ ವರ್ಷವೂ ಅವರ ಸಂಸ್ಮರಣೆ ಮಾಡಿ ಒಂದು ತಾಳಮದ್ದಳೆ, ಒಂದು ಪೂಜೆ ಎಲ್ಲ ಆಗಿ ಒಂದು ತಾಳಮದ್ದಳೆ ಇತ್ಯಾದಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಈ ವರ್ಷ ಮೊನ್ನೆ ಕಳೀತವರ ಸುಬ್ರಹ್ಮಣ್ಯ ಭಟ್ರಿಗೂ ಯಾವ ರೀತಿಯ ಒಂದು ಸಂಪರ್ಕ ಇತ್ತು? ಈಗ ನೀವು ತೀರಾ ಹತ್ತಿರದ ಬಂಧುಗಳೇ, ಅದು ಮಾತ್ರ ನೀವು ಭಾಗವತರು ಆಗಿ ಭಾಗವತಿಕೆಯನ್ನು ಕಲಿಸ್ತಾ ಇದ್ದೀರಿ, ಭಾಗವತಿಕೆ ಮಾಡ್ತಾ ಇದ್ದೀರಿ, ಯಾವ ರೀತಿಯ ಒಂದು ಸಂಬಂಧ ಇತ್ತು? ನಮ್ಮೊಳಗೆ ಬಂಧುತ್ವದ ಒಂದು ಸಂಬಂಧ ಹೇಗೂ ಇದೆಯಲ್ಲ, ಅದರೊಟ್ಟಿಗೆ ಈ ಕಲಾ ಸಂಬಂಧವೂ ತುಂಬ ಇತ್ತು. ನಾನು ತುಂಬ ಅವರ ಅರ್ಥಗಾರಿಕೆಗೆ ಪದ್ಯ ಹೇಳಿದ್ದಿದೆ. ಅವರಿಗೆ ನನ್ನ ಪದ್ಯದ ಮೇಲೆ ಒಂದು ಒಲವಿತ್ತು, ಒಂದು ಪ್ರೀತಿ ಇತ್ತು. ಮತ್ತೇನಾದರೂ ತಪ್ಪು ಇದ್ದರೆ ಹೇಳುವಂಥ ಒಂದು ಔದಾರ್ಯ ಅವರ ಹತ್ರ ಇತ್ತು. ಮತ್ತು ಶ್ಲಾಘಿಸುತ್ತಿದ್ದರು, ಪ್ರೋತ್ಸಾಹ ಕೊಡ್ತಿದ್ದರು. ನಾನು ಪದ್ಯ ಹೇಳುವ ಪ್ರಥಮದಲ್ಲೆಲ್ಲ ಸ್ವಲ್ಪ ತಾಳಲಯ ಎಲ್ಲ ಆಚೆ ಈಚೆ ಆದರೂ ಅವರು ಅದನ್ನು ಹೇಳ್ತಿದ್ದರು. ಅವರು ತೀರಿ ಹೋಗಿ ಎಷ್ಟು ಸಾಧಾರಣ ಎಷ್ಟು ತೀರಿ ಹೋಗಿ ತುಂಬ ಒಂದು 10-20 ವರ್ಷ ಕಳೆದಿರು. ಸೊ ಈ ಹಿಂದಿನ ಕಲಾವಿದರ ಒಂದು ನೆನಪುಗಳನ್ನು ನಾವು ಸದಾ ಎಚ್ಚರದಲ್ಲಿ ಗಮನಿಸ್ತಾ ಇರಬೇಕು. ಆ ನೆನಪುಗಳು ಬೇಕು. ಅಂದರೆ ಇದು ನಿರಂತರವಾಗಿ ಈ ಕಲೆ ಮುಂದುವರಿಬೇಕಂತ ಕಲೆ.
ಸೊ ಎಲ್ಲ ಕಾಲಘಟ್ಟದ ಯಕ್ಷಗಾನ ಕಲಾವಿದರ ಒಂದಿಷ್ಟು ಮಾಹಿತಿ ಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದರಲ್ಲಿ ತಾವು ಮಾತಾಡಿದ್ದೀರಿ. ಸರಿ. ಧನ್ಯವಾದಗಳು. ನಮಸ್ಕಾರ.